ನೆರೆಯ ರಾಜ್ಯ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮ ಉತ್ತರ ಕರ್ನಾಟಕದ ಬಹುತೇಕ ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೆ ಈಗ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ಉಕ್ಕೇರಿದ ದೂದ್ಗಂಗಾ ಘಟಪ್ರಭಾ ನದಿಗಳು. ಗೋಕಾಕ್ ಬಾಗಲಕೋಟೆಯಲ್ಲಿ ಪ್ರವಾಹದ ಭೀತಿ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣಾ ನದಿಗೆ 1,70,000 ಕ್ಯೂಸೆಕ್ನ ಒಳಹರಿವು ಹೆಚ್ಚಳ ಆಗಿದೆ. ಇನ್ನು ದೂದ್ಗಂಗಾ ನದಿಗೆ 32,730 ಕ್ಯೂಸೆಕ್ ಒಳಹರಿವು ಇದ್ದು ನದಿ ತೀರದ ಪ್ರದೇಶಗಳತ್ತ ಕೃಷ್ಣಾ ಹಾಗೂ ದೂದ್ಗಂಗಾ ನದಿ ನುಗ್ತಾ ಇದೆ. ಜೊತೆಗೆ ಘಟಪ್ರಭಾ ನದಿಗಳ ಒಳಹರಿವಿನಲ್ಲೂ ಹೆಚ್ಚಾದ ಕಾರಣ ರಾಜ ಲಖಂಗೌಡ ಹಿಡಕಲ್ ಜಲಾಶಯದ 10 ಗೇಟ್ಗಳ ಮೂಲಕ 10,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಸದ್ಯ ಘಟಪ್ರಭಾ ನದಿಗೆ 32,000 ಕ್ಯೂಸೆಕ್ ನೀರು ಬರ್ತಾ ಇರೋ ಕಾರಣ ಜಲಾಶಯದಿಂದ ಹೆಚ್ಚಿನ ನೀರು ಹೊರಬಿಡುವ ಸಾಧ್ಯತೆ ಇದ್ದು ಹುಕ್ಕೇರಿ, ಗೋಕಾಕ್ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಜುಲೈ 27ನೇ ತಾರೀಕು ತನಕ ರೆಡ್ ಅಲರ್ಟ್ ಇರುವ ಕಾರಣ ಕ್ಷಣಕ್ಕೂ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದ ನಡುಗಡ್ಡಿಯಲ್ಲಿ ಸಿಲುಕಿದ್ದ ತೋಟದ ವಸತಿ ಪ್ರದೇಶದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ವೇದಗಂಗಾ ನದಿ ತೀರದ ಸಿದ್ನಾಳ ಗ್ರಾಮದ ಬಸ್ ನಿಲ್ದಾಣಕ್ಕೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ನಮ್ಮ ತಾಲೂಕದೊಳಗೆ ಇದು 72 ಹಳ್ಳಿ ಅಂದರೆ ಈ ನದಿ ತೀರದ ಎರಡು ಆಜುಬಾಜು 72 ಹಳ್ಳಿಗಳಿಗೆ ತೊಂದರೆ ಆಗ್ತೈತಿ. ಬೆಳೆ ಭಾಳ ದಿವಸ ನಿಂತಾರೆ, ಬೆಳೆ ಎಲ್ಲ ನಾಶ ಆಕೈತಿ. ರೈತರಿಗೆಲ್ಲ ತೊಂದರೆ ಭಾಳ ಇದೆ ಸರ್. ಈಗ 6 ಮುನಿಗೆವ್ರು ಸರ್. ಟೋಟಲಿ ನಮ್ಮ ಇದರೊಳಗಿನೂ 6 ಮುನಿಗೆವ್ರು. ಈ ಸರ್ಸನ ಒಂದು 25,000 ಕ್ಯೂಸೆಕ್ಸ್ ನೀರು ಇರ್ಬೋದು ಸರ್. ಇದು ಇನ್ನೂ ನೀರು ಬರೋದು ಸರ್. ಇದು ಹೈಟ್ ಆಗ್ಬೇಕು ಸರ್. ಎಲ್ಲ ಬ್ರಿಡ್ಜ್ಗಳು ಭಾಳ ಸಣ್ಣದವ್ರಿ. ಇಲ್ಲಿ ಈ ಹಳ್ಳಿಗಳು ಸೇತುವೆ ಇದ್ದಿದ್ದು ಎಲ್ಲ ಭಾಳ ಸಣ್ಣ ಸಣ್ಣ ಸೇತುವೆ ಅದಾವ್ರಿ. ಇವೆಲ್ಲ ಸ್ವಲ್ಪ ಎತ್ತರ ಮಾಡಿದರೆ ಸರ್ಕಾರ ರೈತರಿಗೆ ಭಾಳ ಅನುಕೂಲ ಆಕೈತೆ ಅಂತ ನಮ್ಮ ಮನವರಿಕೆ ಸರ್. ಒಟ್ನಲ್ಲಿ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದ್ದು ಇನ್ನೂ ಮಳೆ ಆದರೆ ಪ್ರವಾಹ ಬರೋದು ಖಚಿತ. ಪ್ರವಾಹವನ್ನ ಬೆಳಗಾವಿ ಜಿಲ್ಲಾಡಳಿತ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.